ಹಿಂದೆ ಬರ್ರಿ ಇವರು ತಿಳಿಸಿದ್ರು ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು. ಅವರೆಲ್ಲ ಪರಿಶೀಲನೆ ಮಾಡಿದ್ದಾರೆ, ಸ್ಕ್ಯಾನ್ ಮಾಡಿದ್ದಾರೆ. ಆತಂಕ ಪಡುವಂಥದ್ದು ಏನೂ ಇಲ್ಲ. ಒಂದೆರಡು ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಏನು ಮೇಜರ್ ಫ್ರ್ಯಾಕ್ಚರ್ಸ್ ಏನೂ ಆಗಿಲ್ಲ. ಕತ್ತಲ್ಲಿ ಸ್ವಲ್ಪ ನಾನು ಮಾತಾಡಿದೆ ರಾಜೇಂದ್ರ ಪ್ರಸಾದ್ ಹತ್ರ. ಭಾಳ ನೋವು ಅನ್ನೋದು ಮಾತು ಹೇಳ್ತಾ ಇದ್ದಾರೆ. ಮಿಕ್ಕಿದೆಲ್ಲ ಒಂದೆರಡು ದಿನ ಸರಿ ಹೋಗ್ತದೆ ಅಂತ ಹೇಳಿದ್ದಾರೆ. ದೇವಿ ಎಲ್ಲ ಮನೆ ಕಾಪಾಡಿದ್ದಾಳೆ ಅನಿಸ್ತದೆ. ಯಾಕೆಂದರೆ ಗಾಡಿ ನೋಡಿದ್ರೆ ಪಾಪ ಒಂದು ಹುಡುಗ ಆಕ್ಸಿಡೆಂಟಲ್ಲಿ ಸತ್ತಿದ್ದಾನೆ. ಪಾಪ ಅವ್ರ ಕುಟುಂಬಕ್ಕೆ ನಾನು ಭೇಟಿ ಮಾಡೋಂಥ ಕೆಲಸ ನಮ್ಮ ಮಂತ್ರಿಗಳಿಗೆಲ್ಲ ಕಳಿಸ್ಕೊಡ್ತೀನಿ. ನಾನು ಎಲ್ಲ ಮುಗಿಸ್ಕೊಂಡು ಯಾವತ್ತೂ ಒಂದಿನ ಹೋಗ್ತೀನಿ. ಸೊ ಆದ ಸಾವಿಗೆ ನಾವೆಲ್ಲ ಆ ನೋವಿನಲ್ಲಿ ನಾವೆಲ್ಲ ಇರಬೇಕಾಗ್ತದೆ. ಡ್ರೈವರ್ ಹತ್ರನೂ ಮಾತಾಡಿದೆ. ಡ್ರೈವರ್ಗೂ ಎದೆ ನೋವು ಇತ್ತು ಅಂತ ಹೇಳಿದ್ದಾರೆ. ಹಾಸ್ಪಿಟಲ್ ಏನು ರೀಸನ್ ಏನಾದ್ರು ದೇವಸ್ಥಾನಕ್ಕೆ ಹೋಗಿದ್ರು ಸರ್. ದೇವಸ್ಥಾನಕ್ಕೆ ಹೋಗಿದ್ರು. ಮಧ್ಯದಲ್ಲಿ ಗಾಡಿ ಅಡ್ಡ ಬಂದ್ಬಿಟ್ಟ ಅಂತ ಓಡಿಸ್ತಾ ಇದ್ದವರು ಹೇಳಿದ್ದಾರೆ. ಡ್ರೈವರ್ ಹೇಳಿದಲ್ಲ ಅಂತ ಆಗಿದೆ. ಪಾಪ ಸತ್ತವನು ಭಾಳ ಯಂಗ್ಸ್ಟರ್ಸ್ ಯುವಕ ಆಗಬಾರ್ದಾಗಿತ್ತು. ಸೊ ರಾಜೇಂದ್ರ ಪ್ರಸಾದ್ ಆರೋಗ್ಯಕರವಾಗಿದ್ದಾರೆ. ಇನ್ನು ಒಂದೆರಡು ದಿನ ಟೈಮ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಪರಿಹಾರ ಏನಾದರೂ ಕೂಡ ಡೆತ್ ಅದೆಲ್ಲ ಮಾಡ್ತೀವಿ ಬಿಡಿ. ಅದನ್ನು ಟ್ರೀಟ್ಮೆಂಟ್ ಇಲ್ಲೇ ಬೇರೆ ಕಡೆ ಅವ್ರಿಗೆ ಹಾಸ್ಪಿಟಲ್ ನಾನು ಅವ್ರಿಗೆ ಹೇಳಿದ್ದೀನಿ. ಅವರು ಡಾಕ್ಟ್ರು ಅವ್ರ ಮೊದಲಿನೂ ಗೊತ್ತಿತ್ತಂತೆ ರಾಜೇಂದ್ರ ಪ್ರಸಾದ್ಗೆ ಟ್ರೀಟ್ ಮಾಡಿದ್ದಂತೆ. ಸೊ ಅವರ ಕಂಟ್ರೋಲೆಲ್ಲ ಇಟ್ಕೊಡಿ ಅಂತ ಹೇಳಿದ್ರು. ತಿರ್ಗಿ ನಾಳೆ ಬರ್ತೀನಿ. ಎಸ್ ಥ್ಯಾಂಕ್ ಯು ಸರ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.